ಎದ್ದೇಳಿ ಅಂದೆ, ಎದ್ದಿದ್ದೀನಿ. ಯಾಕೆ ಕರೆದಿದ್ದು ಮುಂದಕ್ಕೆ ಕೇಳು. ಏನ್ರಿ ಇದೆಲ್ಲ? ಏನು ಅಂತ ನೀನು ಹೇಳಬೇಕು. ನಿಂಗೆ ಇದೆ ಅಲ್ವಾ ಬೇಕಾಗಿದ್ದಿದ್ದು? ನಿನ್ನ ಉದ್ದೇಶನೂ ಇದೆ ತಾನೆ? ಈ ಮನೇಲಿ ಹೆಣ ಬೀಳಬೇಕು ಅಂತ ತಾನೇ ಇಷ್ಟೆಲ್ಲ ಮಾಡ್ತಾ ಇದೀಯಾ? ಈ ಮನೆನ ಮದುವೆ ಮನೆ ಮಾಡಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನೀನು ಸಾವಿನ ಮನೆ ಮಾಡಬೇಕು ಅಂತ ಇದೀಯಾ? ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ನನ್ನ ಜೀವನ ನಿಂತೋಗಿತ್ತು ಗೊತ್ತಾ? ಏನ್ರಿ ಇದೆಲ್ಲ? ನನಗೆ ಒಂದು ಅರ್ಥ ಆಗ್ತಿಲ್ಲ. ಮಳ್ಳಿ ಥರ ಆಡ್ತಾ ಇರೋದು ನೋಡು. ಇಂಥ ನಾಟಕ ಎಲ್ಲ ನಾನು ಎಷ್ಟು ನೋಡಿಲ್ಲ. ಎಲ್ಲ ಗೊತ್ತಿದ್ರು ಏನೂ ಗೊತ್ತಿಲ್ಲದೆ ಇರೋ ಥರ ಏನ್ರಿ ಇದೆಲ್ಲ ಅಂತ ಕೇಳ್ತೀಯ? ಇವಾಗಷ್ಟೇ ಗಂಡ ಎದ್ದು ಬಂದರೆ ಸಾಕು ಅಂತ ಗೋಳಾಡ್ತಾ ಇದ್ದೆ. ಎದ್ದು ಬಂದಿದ ತಕ್ಷಣ ಮತ್ತೆ ನಾಟಕ ಶುರು ಮಾಡ್ತೀಯ. ಏನ್ ನಾಟಕ ಆಡ್ತಾ ಇದ್ದೀನಿ? ಏನು ಕೆಂಪಮ್ಮನವ್ರೆ, ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ನಿನಗೆ? ಊರು ಹೋಗು ಅನ್ನುತ್ತೆ, ಕಾಡು ಬಾಬಾ ಅನ್ನುತ್ತೆ. ನೀನು ಈ ಮುದುಕಿ ಜೊತೆ ಸೇರ್ಕೊಂಡು ನಾಟಕ ಆಡಿದ್ರೆ ನಂಗೆ ಗೊತ್ತಾಗಲ್ಲ ಅನ್ಕೊಂಡ್ಯಾ? ಎಲ್ಲಿ ಎಲ್ಲಿ ನಿನ್ನ ಮಗಳು? ಅದು ರೀ ಆರಾಧನಾ. ಬಾಯಿಲ್ವಾ ನಿನಗೆ? ಮಾತಾಡೋ. ಮಹೇಶ್ ಸರ್, ಛೇ, ಇಷ್ಟು ದಿನ ಮೂರ್ತಿ ಅಂಕಲ್ ಗಂಟು ಬಿದ್ದಿದ್ರು. ಅವ್ರಿಗೆ ಹೇಗೋ ಕೆಡ್ಡ ತೋಡಿದ್ದೇನೆ. ಆದರೆ ಸಂಧಿಗ್ ಬಗ್ಗೆ ನಾನು ಹೇಳಿದ್ದನ್ನ ಯಾರೋ ಕೇಳಿಸ್ಕೊಂಡಿದ್ದಾರೆ. ಆಕ್ಸಿಡೆಂಟ್ ಬಗ್ಗೆ ಮಾತಾಡಿಲ್ಲ. ಆದರೆ ರಾಜ್ ಈ ಮನೆಯಿಂದ ಆಚೆ ಹೋಗೋದಕ್ಕೆ ಸಂದೀಪೇ ಕಾರಣ ಅನ್ನೋದನ್ನ ಹಿಡ್ಕೊಂಡು ವಿಷಯನ ಹೇಗಾದರೂ ತಿಳ್ಕೊಬೋದು. ಆದರೆ ಸಂದೀಪ್ ಹತ್ರ ಮಾತಾಡ್ತಿರೋದನ್ನ ಯಾರು ಕೇಳಿಸ್ಕೊಂಡಿದ್ದಾರೆ ಅಂತ ಫಸ್ಟ್ ತಿಳ್ಕೋಬೇಕು. ಅದು ಗೊತ್ತಾಗದೆ ಏನು ಮಾಡೋದಕ್ಕಾಗಲ್ಲ. ಆ ವಿಷಯ ಡ್ಯಾಡ್ ತನಕ ಹೋಗೋ ಅಷ್ಟರಲ್ಲೇ ಅದು ಯಾರು ಅಂತ ತಿಳ್ಕೊಂಡು ಮಟ್ಟ ಹಾಕಲೇಬೇಕು. ಲೇಟ್ ಮಾಡೋ ಹಾಗಿಲ್ಲ. ಅಮ್ಮ, ಏನು ಮಾಡ್ತಿದ್ಯಾ? ಏನಿಲ್ಲ ಕಣೆ, ಹಾಗೆ ಮಾಮೂಲಿ ಮನೆ ಕೆಲಸ. ಯಾಕಮ್ಮ ಒಂಥರ ಇದೆಯಾ? ಯಾವ ಥರ ಇದ್ದೀನಿ ಅಮ್ಮು? ನಾನು ಇರೋದೇ ಹೀಗಲ್ವಾ? ಹಾಗಲ್ಲಮ್ಮ, ಏನು ಮಾಡ್ತಿದ್ಯಾ ಅಂತ ಕೇಳಿದ್ರೆ ಮೊದಲೆಲ್ಲ ಒಂದು ಪ್ಯಾರ ಆಗೋಷ್ಟು ಉತ್ತರ ಕೊಡ್ತಿದ್ದೆ. ಅದು ಮಾಡ್ತಾಯಿದ್ದೀನಿ, ಇದು ಮಾಡ್ತಾಯಿದ್ದೀನಿ, ಅವ್ರಿಗೆ ಅದಿಷ್ಟ, ಇವ್ರಿಗಿದಿಷ್ಟ, ಎಲ್ಲ ರೆಡಿ ಮಾಡ್ತಿದ್ದೀನಿ ಅಂತ 1000 ಉತ್ತರ ಹೇಳ್ತಿದ್ದೆ. ಇವತ್ತು ನೋಡಿದ್ರೆ ಒಂದೇ ಮಾತಲ್ಲಿ ಉತ್ತರ ಕೊಡ್ತಿದ್ಯಾ. ನಾನೇನಾದರೂ ತಪ್ಪು ಮಾಡಿದ್ದೀನಮ್ಮ? ನನ್ನ ಮೇಲೆ ಕೋಪನಾ? ನಿಂದು ಏನೇ ಹೊಸ್ದಾಗಿ ಯಾಕೆ ಏನೇನೋ ಮಾತಾಡ್ತಾ ಇದೆಯಾ? ನಾನು ಯಾಕೆ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳಿ? ನನ್ನ ನಿನ್ನ ಮೇಲೆ ಕೋಪನೂ ಇಲ್ಲ, ಏನೂ ಇಲ್ಲ. ಅಮ್ಮು, ನಂಗಿಲ್ಲಿ ತುಂಬ ಕೆಲಸ ಇದೆ. ನೀನು ಪ್ಲೀಸ್ ಇಲ್ಲಿಂದ ಹೋಗು. ಅಮ್ಮ, ನನಗೂ ಏನೇನೋ ಟೆನ್ಷನ್ ಇರುತ್ತೆ. ಈ ಅತ್ತೆ ಬೇರೆ ಮಧ್ಯದಲ್ಲಿ ಬಂದು ಟಾರ್ಚರ್ ಕೊಡ್ತಾರೆ. ಆ ಫ್ರಸ್ಟ್ರೇಷನಲ್ಲಿ
ಏನೋ ಮಾತಾಡ್ತೀನಿ, ಅದಕ್ಕೆಲ್ಲ ನೀನು ತಪ್ಪು ತಿಳ್ಕೊಬಾರ್ದಮ್ಮ. ನೀನು ನನ್ನ ಬಿಟ್ಬಿಟ್ರೆ ನನಗೆ ಬೇಜಾರಾಗಲ್ವಾ? ನನಗೆ ಯಾರಿದಾರಮ್ಮ? ಯಾಕಮ್ಮ ಏನೇನೋ ಮಾತಾಡ್ತಾ ಇದೆಯಾ? ನಾನು ಏನೇ ಕಡಿಮೆ ಮಾಡಿದ್ದೀನಿ ನಿಂಗೆ? ನನ್ನ ಮಗಳಲ್ವೇನೆ ನೀನು? ಮತ್ತು ಯಾಕಮ್ಮ ನೀನು ನನ್ನ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ? ನನಗೆ ಬೇಜಾರಾಗುತ್ತೆ. ನಾನು ತಪ್ಪು ಮಾಡಿದ್ರೆ ನೀನೇ ಹೇಳಬೇಕಮ್ಮ. ನಿನ್ನ ಬೇಜಾರೇನು ಅಂತ ಹೇಳು. ನೀನು ಬೇಜಾರಾಗಿದ್ದರೆ ನಂಗೆ ನೋಡೋಕ್ಕಾಗಲ್ಲ. ನನ್ನ ಕೈಯಲ್ಲಾಗಿದ್ದು ನಾನು ಮಾಡ್ತೀನಿ. ಅದನ್ನು ಬಿಟ್ಟು ನೀನೇ ನನ್ನ ದೂರ ಮಾಡಿದ್ರೆ ಹೇಗೆ ಹೇಳು? ನೀನು ನನ್ನ ಬೇಜಾರನ್ನ ದೂರ ಮಾಡ್ತೀಯಾ? ನಂಗೆ ಯಾವ ವಿಷಯಕ್ಕೆ ಬೇಜಾರಾಗಿದೆ ಅಂತ ನಿನಗೆ ಗೊತ್ತಿಲ್ವಾ ಅಮ್ಮು? ನನ್ನ ಮಗ ರಾಜ್ನ ಮೊದಲಿನ ಥರ ಮನೆಗೆ ಬರೋ ಹಾಗೆ ಮಾಡು. ನಂಗಿರೋದು ಅದೊಂದೇ ಬೇಜಾರಮ್ಮು. ಹೇಳೆ, ರಾಜ್ನ ಮನೆಗೆ ಕರ್ಕೊಂಬರೋಕ್ಕಾಗುತ್ತಾ ನಿನ್ನ ಕೈಯಲ್ಲಿ? ಓಹ್, ನೀನು ಆ ವಿಷಯಕ್ಕೆ ಬೇಜಾರಾಗಿರೋದು? ನನ್ನ ರೂಮ್ ಕಡೆ ಬಂದಿರಲಿಲ್ವಾ ನೀನು? ನಿನ್ನ ರೂಮ್ಗ? ನಾನು ಯಾವಾಗ ನಿನ್ನ ರೂಮಿಗೆ ಬಂದಿದ್ದೆ? ಕಾಫಿನೂ ನೀನೇ ಇಲ್ಲೇ ಅಲ್ವಾ ಬಂದು ಕುಡ್ಕೊಂಡು ಹೋಗಿದ್ದು? ಯಾಕಮ್ಮು, ಏನು ವಿಷಯ? ಏನಿಲ್ಲ ಬಿಡಮ್ಮ, ಯಾರೋ ರೂಮ್ ಹತ್ರ ಕರೆದಂಗಾಯ್ತು. ನೀನಾ ಅಂತ ನೋಡಿದೆ. ಪರವಾಗಿಲ್ಲ ಬಿಡು, ನೀನು ಕುಕ್ಕಿಂಗ್ ಕಂಟಿನ್ಯೂ ಮಾಡ್ಕೊ. ಇವಳು ಬಂದಿದ್ಯಾಕೆ ಹೋಗಿದ್ಯಾಕೆ? ವಿಚಿತ್ರ ಹುಡುಗಿ, ಚಿಕ್ಕಂದ್ರಿಂದಾನು ಹೀಗೇನೆ. ಯಾವಾಗ ಹೇಗಿರ್ತಾಳೆ ಅಂತಲೇ ಗೊತ್ತಾಗಲ್ಲ. ಯಾವಾಗ ಬದಲಾಗ್ತಾಳೋ ದೇವರಿಗೆ ಗೊತ್ತು. ಮಹೇಶ್ ಸರ್, ಏನಾಯಿತು? ಇಷ್ಟೊಂದು ಜನ ಸೇರಿಬಿಟ್ಟಿದ್ದಾರೆ. ಏನಿದು ಬಿಳಿ ಬಟ್ಟೆ? ಬಿಳಿ ಬಟ್ಟೆ ಒಣಗಿದೆಯಾ ಅಂತ ನೋಡ್ತಾ ಇದ್ದೆ. ಬೇಕಲ್ಲಪ್ಪ ಮದುವೆಯಲ್ಲಿ ಅಂತರ್ಪಟಕ್ಕೆ. ಈ ಮೇಡಮ್ ಎಲ್ಲಿ ಸಿಕ್ಕಿದ್ರು? ನಾನು ರಸ್ತೆಯಲ್ಲಿ ಬರ್ತಿದ್ನಾ, ಇವ್ರು ನಡ್ಕೊಂಡು ಬರ್ತಿದ್ರು. ನಡ್ಕೊಂಡು ಬರ್ತೀರಲ್ಲ ಅಂತ ಕರ್ಕೊಂಬಂದೆ. ಯಾಕೆ ಸರ್, ಏನೋ ಪ್ರಾಬ್ಲಮಾ? ರೇವತಿ, ಬದುಕೊಂಡೆ. ಏನು ಮಹೇಶ್ ಸರ್, ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನಿಮ್ಮ ರಾಜಲಕ್ಷ್ಮಿಗೆ ಮದುವೆ ನಡೆಸೋ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀರಾ ತಾನೇ? ಯಾಕೆ ಟೆನ್ಷನ್ ತಗೋತೀರಾ? ಬೇರೆ ಯಾರಿಗಾರು ಕಾಂಟ್ಯಾಕ್ಟ್ ಕೊಟ್ಟಿದ್ರೆ ಡೆಕೋರೇಷನ್ ಮಾಡೋರು, ಅಡುಗೆ ಬಡಿಸೋರು, ಅವ್ರ ಕೆಲಸ ಮುಗ್ದಾದ್ಮೇಲೆ ಹೊರಟ್ಬಿಡೋರು. ಆದರೆ ನಾವು ಹಂಗಲ್ಲ ಸರ್, ಮದುಮಗಳನ್ನು ನೋಡ್ಕೋತೀವಿ. ಮದುಮಗಳನ್ನು ನೋಡ್ಕೋತೀವಿ, ವಾಲ್ಗಾನು ಓದಿಸ್ತೀವಿ. ಡೋಂಟ್ ವರಿ ಅಟ್ ಆಲ್, ಈ ಮದುವೆ ನಡೆದೇ ನಡೆಯುತ್ತೆ. ರೀ,
ಎಲ್ರಿ ಹೋಗ್ತಿದ್ದೀರಾ? ಸ್ಮಶಾನಕ್ಕೆ ಹೋಗ್ತಿದ್ದೀನಿ, ಬರ್ತೀರಾ? ಓ, ನಾನೇ ಡ್ರಾಪ್ ಮಾಡ್ತೀನಿ, ಅಲ್ಲೇ ಮದುವೆ ಆಗ್ತೀರಾ? ರೀ, ನಾನು ಸ್ಮಶಾನದಲ್ಲಿ ಮದ್ವೆನಾದರೂ ಆಗ್ತೀನಿ, ತಿಥಿನಾದರೂ ಮಾಡ್ಕೋತೀನಿ. ನಿಮಗೆ ಯಾಕ್ರಿ ಅದೆಲ್ಲ? ನೀವು ಯಾರೇ ನನ್ನ ಕೇರ್ ಮಾಡೋದಕ್ಕೆ? ನಾನು ಯಾಕೆ ಕೇರ್ ಮಾಡಬೇಕು? ನನ್ನನ್ನು ಯಾರು ಕೇರ್ ಮಾಡ್ತಾರೋ ಅವ್ರ ಬಗ್ಗೆ ಮಾತ್ರ ನಾನು ಕೇರ್ ಮಾಡೋದು. ನೀವು ನನ್ನ ಬಗ್ಗೆ ಕೇರ್ ಮಾಡ್ತೀರಾ? ನನ್ನ ಮಾತು ಅಂದರೆ ನಿಮ್ಗೆ ವ್ಯಾಲ್ಯೂ ಇದೆಯಾ? ಇಲ್ಲ ತಾನೇ? ಮತ್ತೆ ಯಾಕೆ ನಾನು ಕೇರ್ ಮಾಡಲಿ? ನನಗೇನು ತಲೆ ಕೆಟ್ಟಿದ್ಯಾ? ಮತ್ತ್ಯಾಕೆ ನನ್ನ ಹಿಂದೆ ಫಾಲೋ ಮಾಡ್ಕೊಂಡು ಬರ್ತಿದ್ದೀರಾ? ನಿಮ್ಗೇನು ಬೇರೆ ಕೆಲಸ ಇಲ್ವಾ? ನಿಮ್ಮ ಕೆಲಸ ನೋಡ್ಕೊಂಡು ನೀವು ಹೋಗಿ, ನನ್ನ ಲೈಫ್ನ ನಾನು ನೋಡ್ಕೋತೀನಿ. ನಿಮ್ಮ ಲೈಫ್ನ ನೀವೇ ನೋಡ್ಕೊಳ್ಳಿ, ಯಾರು ಬೇಡ ಅಂತಾರೆ? ಆದರೆ ನಿಮ್ಮ ಕೆಲಸ ನೋಡ್ಕೊಂಡು ಹೋಗಿ ಅಂತ ನನ್ನ ಹತ್ರ ಹೇಳೋದು ಬೇಡ. ನಾನಿವಾಗ ನನ್ನ ಕೆಲಸನೇ ಮಾಡ್ತಿರೋದು. ಹುಡುಗಿ ನೋಡ್ಕೊಂಡು ಹೋಗ್ತಿದ್ರೆ ಅವಳಿಂದ ಫಾಲೋ ಮಾಡ್ಕೊಂಡು ಬರೋದ್ರೆ ನಿಮ್ಮ ಕೆಲಸನಾ? ನನಗೆ ಕೋಪ ಬರ್ಸ್ಬೇಡಿ. ಕೋಪ ಬಂದರೆ ಸರಿಯಾಗಿ ಬೈದ್ಬಿಡ್ತೀನಿ. ನನಗೆ ಯಾರ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಹೊಟ್ಟೋಗಿ ನಿಮ್ಮ ಕೆಲಸ ನೋಡಿಕೊಂಡು ನನ್ನ ತಲೆ ತಿನ್ನಬೇಡಿ. ಓ, ನಿಮ್ಮ ಮಾತು ಅಂದರೆ ತುಂಬ ಸೀರಿಯಸ್ ಆಗಿ ತಗೋಬೇಕಾ? ನನ್ನ ಮಾತಿಗೆ ಸೀರಿಯಸ್ನೆಸ್ ಇಲ್ವಾ? ನಾನು ನಿಜವಾಗ್ಲೂ ನನ್ನ ಕೆಲಸನೇ ಮಾಡ್ತಿರೋದು ಅಂತ ಅವಾಗ ಹೇಳಿದ್ದು. ಈ ಮದುವೆ ನಡೆಯೋದು ನಂಗೆ ತುಂಬ ಮುಖ್ಯ. ನಿಮ್ಮ ಮದುವೆ ಮಾಡಿದ್ರೆ 20,000 ಕೊಡ್ತೀನಿ ಅಂತ ನಿಮ್ಮಪ್ಪ ಹೇಳಿದ್ದಾರೆ. 20,000 ರುಪೀಸ್ ಅಂದರೆ ಸುಮ್ಮನೆನಾ? ನಿಮ್ಮ ಮದುವೆ ಆಗೋವರೆಗೂ ನೀವು ಜೋಪಾನವಾಗಿರಬೇಕು. ನಿಮ್ಮ ಮದುವೆನ ನಿಂತೋದ್ರೆ ನನ್ನ ದುಡ್ಡು ಕೈ ತಪ್ಪೋಗುತ್ತೆ. ನಾನು ಯಾಕೆ ನನ್ನ ದುಡ್ಡು ಬಿಡಲಿ? ಅಂದರೆ ದುಡ್ಡು ಸಿಗುತ್ತೆ ಅಂದರೆ ಏನು ಬೇಕಾದರೂ ಮಾಡ್ತೀರಾ ನೀವು? ನಿಮಗೆ ನನ್ನ ಲೈಫ್ ಇಂಪಾರ್ಟೆಂಟಾ ಇಲ್ಲ ದುಡ್ಡು ಇಂಪಾರ್ಟೆಂಟಾ? ಹೇಳಿದ್ನಲ್ಲ ಆಗಲೇ, ನಂಗೆ ದುಡ್ಡೇ ಇಂಪಾರ್ಟೆಂಟು. ಎಷ್ಟತಿ ಅಂತ ಹೇಳಿ? ನಿಮ್ಮ ಲೈಫ್ ತೊಗೊಂಡು ನಾನೇನ್ರಿ ಮಾಡಬೇಕು? ಯಾಕೆ ನಿಮ್ಮ ಮನ್ಸಿಗೆ ಬಂದಂಗೆ ನೀವು ನಡ್ಕೋತೀರಾ? ನನ್ನ ಮನ್ಸಿಗೆ ಬಂದಂಗೆ ನಾನು ನಡ್ಕೊಂಡ್ರೆ ಏನ್ರಿ ತಪ್ಪು? ಎನಿವೇ, ಐ ವಾಂಟ್ ಟು ಮೇಕ್ ಮನಿ. ನೀವೇನಾದರೂ ಮಾಡ್ಕೊಳ್ಳಿ, ನನ್ನ ಕಮಿಟ್ಮೆಂಟ್ಗೆ ತೊಂದರೆ ಆಗಬಾರ್ದಷ್ಟೇ. ನೀವು 3 ಜನ ಒಟ್ಟಾಗೆ ಡೌಟ್ ಬಂತು, ಅದಕ್ಕೆ ಫಾಲೋ ಮಾಡ್ಕೊಂಡು ಬಂದೆ. ಇಲ್ಲೇನೋ ಇಂಥದ್ದೇ ನಡೆಯುತ್ತೆ ಅಂತ ನನಗೆ ಗೊತ್ತಿತ್ತು ರೀ. ನೀವು ಈ ಥರ ಎಲ್ಲ ಸ್ಕೀಮ್ ಹಾಕ್ಕೊಂಡ್ರೆ ನನ್ನ ದುಡ್ಡುಗೋಸ್ಕರ ನಾನು ಸೇಫ್ಟಿ ನೋಡ್ಕೋಬೇಕಾಗತ್ತೆ. ಛೀ, ಏನ್ರಿ ನೀವು ಹೀಗೆ ಮಾತಾಡ್ತೀರಾ? ನಿಮ್ಮ ಲೈಫಲ್ಲಿ ನನ್ನ ವ್ಯಾಲ್ಯೂ ಅಷ್ಟೇನಾ? ಅಫ್ಕೋರ್ಸ್, ಮನಿ ಈಸ್ ಇಂಪಾರ್ಟೆಂಟ್. ದುಡ್ಡಿನ ಬೆಲೆ ಗೊತ್ತಿಲ್ವಾ ನಿಮಗೆ? 3-4 ದಿನ ಬಿಸಿಲಲ್ಲಿ ದುಡಿದ್ರೂ ಕೈಯಲ್ಲಿ 100 ರೂಪಾಯಿ ಉಳಿದಿಲ್ಲ. ನೀವು ಈ ಥರ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. 20,000 ರೂಪಾಯಿಗೋಸ್ಕರ ಇನ್ನೊಬ್ರು ಲೈಫಲ್ಲಿ ಏನಾಗ್ತಿದೆ ಅಂತಲೂ ನೋಡಲ್ಲ ಅಂತ ಮುಖಕ್ಕೆ ಹೊಡೆದಾಗ ಹೇಳ್ತಿರಲ್ರಿ. ಇನ್ನೊಬ್ರು ಲೈಫಲ್ಲಿ, ಅದು ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಅಂತ ನೋಡೋದಕ್ಕೆ ನಾನು ಯಾರು? ನೀವೇ ಹೇಳಿದ್ರಲ್ಲ ನಾನು ಯಾರು ಅಲ್ಲ ಅಂತ. ಇದನ್ನ ಮುಖಕ್ಕೆ ಹೊಡೆದಂಗೆ ಹೇಳಿದ್ರು ಒಂದೇ, ತುಂಬ ನೈಸಾಗಿ ಹೇಳಿದ್ರು ಒಂದೇ. ನನಗೆ ಈಗ ದುಡ್ಡು ಬೇಕು. ಅದೇ ಒಟ್ಟಾರಕ್ಕೆ ಹೋಗೋಣ.